ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 34ನೇ ಅಧ್ಯಾಯವನ್ನು ಶುರು ಮಾಡೋಣ. ನೋಡು ಅನು, ಇವಳು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವಳು ಅಂತ ನನ್ನ ಮಗಳ ಬಗ್ಗೆ ಹಾಗೆಲ್ಲ ಹೇಳಬೇಡಿ ಅಂತಿದ್ದೆ. ಈಗ ನೋಡು, ಇವಳನ್ನು ಮದುವೆ ಆದ ಕರ್ಮಕ್ಕೆ ಆ ಸೂರಜ್ಗೆ ಕಂಟಕ ಶುರುವಾಗಿದೆ ಎಂದರು. ಅಜ್ಜಿ, ನನ್ನ ಬಗ್ಗೆ ಹಾಗೆಲ್ಲ ಹೇಳಬೇಡಿ. ಕಂಟಕ ಶುರು ಆಗಿದ್ದು ಅಲ್ಲ, ಅದ್ಯಾರೋ ಸೂರಿ ಮೇಲೆ ಹಾರಿಸಿದ ಗುಂಡಿಗೆ ನಾನು ಅಡ್ಡವಾಗಿ ಬಂದು ಅವರನ್ನು ಕಾಪಾಡಿರೋದು ಗೊತ್ತಾ? ಸಾನ್ವಿ ಮಾತು ಕೇಳಿ ಜೋರಾಗಿ ಅವಳ ಕೆನ್ನೆ ತಿವಿದ ಅಜ್ಜಿ, ಅದೇನು ಅಂತ ಮಾತಾಡ್ತೀಯೇ ಹುಡುಗಿ, ನೀನು ಅವನನ್ನು ಕಾಪಾಡಿದ್ದಲ್ಲ. ಅವನು ಒಳ್ಳೆ ಮುಹೂರ್ತದಲ್ಲಿ ನಿನಗೆ ತಾಳಿ ಕಟ್ಟಿದ್ದಕ್ಕೆ ಅವನಿಗೆ ಈ ಕಂಟಕ ತಪ್ಪಿದ್ದು ಅಷ್ಟೇ. ಹೋಗೀಗ, ಅವನು ನಿನಗಾಗಲಿ ಹೊರಗಡೆ ಕಾಯ್ತಾ ಇದ್ದಾನೆ. ಹಾಗೆ ಸಾನ್ವಿ, ನೀನು ಬರೋ ಅಷ್ಟರಲ್ಲಿ ನಾಳೆ ಪೂಜೆಗೆ ಬೇಕಾದ ಪದಾರ್ಥಗಳ ಲಿಸ್ಟ್ ಹಾಕಿರ್ತೀವಿ, ಅದನ್ನೆಲ್ಲ ನೀನು ನಿನ್ನಮ್ಮ ಹೋಗಿ ತನ್ನಿ ಅಂತ ಹೇಳಿದ್ರು. ಅಜ್ಜಿ ಮಾತಿಗೆ ಒಪ್ಪಿಗೆ ಇಟ್ಟು ಹೊರಗೆ ನಡೆದ ಸಾನ್ವಿ ಕಾರ್ನಲ್ಲಿ ಕೂತ ತಕ್ಷಣ, ನನಗೆ ನಿಮ್ಮ ಮೇಲೆ ಕೋಪ ಬಂದಿದೆ ಸರ್. ನನಗೆಷ್ಟು ದೊಡ್ಡ ಗಾಯ ಆಗಿದೆ, ಆದರೂ ನನ್ನ ಎಷ್ಟು ರಫ್ ಆಗಿ ಸೋಫಾ ಮೇಲೆ ತಳ್ಕೂರಿಸಿದ್ರಿ. ನಿಮಗೆ ನನ್ನ ನೋಡಿ ಪಾಪ ಅಂತ ಅನಿಸೋದೇ ಇಲ್ಲ ಅಲ್ವಾ? ನಿಮಗ್ಯಾಕೆ ಪಾಪ ಅನಿಸುತ್ತೆ? ಅಜ್ಜಿ ಹೇಳಿದ ಹಾಗೆ ನಾನೇ ತಾನೇ ನಿಮ್ಮ ಕಂಟಕ ತರ್ತಾ ಇರೋದು ಎಂದಳು. ಸಾನ್ವಿ ಮಾತು ಕೇಳಿ ಕಣ್ಣು ತೇಲಿಸಿದ ಸೂರಜ್ ಒಂದು ಮಾತನಾಡದೆ ಸುಮ್ಮನೆ ಡ್ರೈವ್ ಮಾಡ್ತಾ ಇದ್ದ. ಇದಕ್ಕೇನಾಯಿತು? ಹೀಗ್ಯಾಕೆ ಬಾಯಿಗೆ ಬೀಗ ಹಾಕ್ಕೊಂಡು ಕೂತಿದೆ? ಕೊಬ್ಬು ಜಾಸ್ತಿ ಆಯಿತು ಈ ಲೈಟ್ ಕಂಬದ್ದು. ಎಲ್ಲ ನನ್ನ ಅಜ್ಜಿ ತಾತನಿಂದನೇ ಆಗಿದ್ದು. ಇದ್ರ ಮನಸ್ಸಿನಲ್ಲೂ ನನ್ನ ಬಗ್ಗೆ ಏನೇನೋ ಬೇಡ ತುಂಬಿದ್ದಾರೆ. ಮುಗೀತು ಕತೆ. ನಾನು ದರಿದ್ರ ಅಂತ ಇವರು ಡಿಸೈಡ್ ಮಾಡೇ ಬಿಟ್ರು. ಥೂ ಸಾನು, ನಿನ್ನ ಟೈಮೇ ಚೆನ್ನಾಗಿಲ್ಲ ಕಣೆ. ಈಗ ತಾನೇ ಈ ಲಂಬು ಡಾರ್ಲಿಂಗ್ ಮೇಲೆ ಲವ್ ಶುರು ಆಗಿತ್ತು ಅಷ್ಟೇ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗೋ ಅಷ್ಟರಲ್ಲಿ ಈ ಲವ್ ಎಂಡ್ ಆಗೋ ಎಲ್ಲ ಸೂಚನೆ ಕಾಣ್ತಾ ಇದೆ. ಈಗೇನು ಮಾಡಲಿ? ಸಾರಿ ಕೇಳಲಾ? ನಾನು ಯಾಕೆ ಕ್ಷಮೆ ಕೇಳಲಿ? ನಾನೇನು ತಪ್ಪೇ ಮಾಡಿಲ್ವಲ್ಲ? ಯೋಚಿಸಿಕೊಂಡು ಕುಳಿತಿದ್ದವಳ ಭುಜ ತಟ್ಟಿದ ಸೂರಜ್, ಕೆಳಗಡೆ ಇಳಿ, ಆಸ್ಪತ್ರೆ ಬಂತು ಎಂದವನು ಅವಳ ಜೊತೆಯಾಗಿ ಆಸ್ಪತ್ರೆಯೊಳಗೆ ನಡೆದುಕೊಂಡು ಹೋದ. ಅವಳು ಅವನ ಕೈ ಹಿಡಿದು ನಡೆಯಲು ನೋಡಿದ್ರೆ ಒರಟಾಗಿ ಅವಳಿಂದ ಕೈ ಬಿಡಿಸ್ಕೊಂಡು ಸ್ವಲ್ಪ ಮುಂದೆ ನಡೆಯೋಕ್ಕೆ ಶುರು ಮಾಡ್ದ. ಮಿಸ್ಟರ್, ಸ್ವಲ್ಪ ಆರಾಮಾಗಿ ನಡೀತೀರಾ? ನಾವೇನಿಲ್ಲಿ ರನ್ನಿಂಗ್ ರೇಸ್ನಲ್ಲಿ ಪಾಲ್ಗೊಳ್ಳೋಕೆ ಬಂದಿಲ್ಲ, ಆಸ್ಪತ್ರೆಗೆ ಬಂದಿರೋದು. ನನಗೆ ಗಾಯ ಆಗಿದೆ, ನೀವು ನನ್ನ ಕೇರ್ ಮಾಡ್ತಾ ಕರ್ಕೊಂಡು ಹೋಗಬೇಕು. ಹೀಗೆಲ್ಲ ನನ್ನ ಇಗ್ನೋರ್ ಮಾಡಬಾರ್ದು. ನಿಂತ್ಕೊಳ್ಳಿ. ಏಯ್ ಸೂರಿ, ಜೋರಾಗಿ ಕಿರುಚಿದ ಹುಡುಗಿ ಆಸ್ಪತ್ರೆ ಬಾಗ್ಲಲ್ಲೇ ನೆಲದ ಮೇಲೆ ಕೂತ್ಬಿಟ್ಲು. ಅವಳು ಆಡಿದ ರೀತಿಗೆ ಹಣೆ ಚಚ್ಕೊಂಡವನು ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಡಾಕ್ಟರ್ ಕ್ಯಾಬಿನ್ ಕಡೆ ನಡೆಯುವಾಗ ಅವಳ ಕೊರಳ ಸುತ್ತ ಕೈ ಹಾಕಿ ಅವನ ಭುಜಕ್ಕೊರಗಿದ ಸಾನ್ವಿ, ಗುಡ್ ಬಾಯ್ ಸೂರಜ್, ಇನ್ಮೇಲೆ ನಿಮ್ಮ ಹೆಂಡ್ತಿನ ನೀವು ಹೀಗೆ ಕೇರ್ ಮಾಡಬೇಕು, ಗೊತ್ತಾಯ್ತಾ ಎಂದವಳ ಮಾತಿಗೆ ಅವಳನ್ನೇ ಗುರಾಯಿಸಿ ನೋಡಿ ಪೇಷಂಟ್ ಬೆಡ್ ಮೇಲೆ ಅವಳನ್ನು ಮಲಗಿಸಿ, ಇವಳ ಟ್ರೀಟ್ಮೆಂಟ್ ಆದಮೇಲೆ ಹೇಳಿ ಡಾಕ್ಟರ್, ನಾನು ಹೊರಗಿರ್ತೀನಿ ಎಂದವನು ಅವಳ ಕಡೆ ತಿರುಗಿಯೂ ನೋಡದೆ ಆಚೆ ನಡೆದುಬಿಟ್ಟ. ಇಷ್ಟು ಹೊತ್ತು ಸೂರಜ್ ತನಗೆ ಕಾಲೆಳೆಯೋಕೆ ಕೋಪ ನಟಿಸ್ತಿದ್ದಾನೆ ಅಂತ ಅಂದ್ಕೊಂಡಿದ್ದ ಸಾನ್ವಿಗೆ ಸೂರಜ್ ಈಗ ನಡೆದುಕೊಂಡ ರೀತಿಗೆ ದುಃಖ ಒತ್ತರಿಸಿಕೊಂಡು ಬಂದ್ಬಿಟ್ಟಿತ್ತು. ಅವಳು ಕೈ ನೋವಿಗೆ ಅಳ್ತಾ ಇರಬಹುದು ಅಂತ ಅಂದ್ಕೊಂಡ ಡಾಕ್ಟರ್, ಹೆದರಬೇಡ ಸಾನ್ವಿ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಏನೂ ನೋವಿರಲ್ಲ, ಆಮೇಲೂ ನಿನಗೆ ಪೇನ್ ಕಿಲ್ಲರ್ ಮಾತ್ರೆ ಬರೆದುಕೊಡ್ತೀನಿ, ಜೊತೆಗೇನಾದರೂ ತೊಂದರೆ ಆಗೋದು ಬೇಡ ಅಂತ 3 ದಿನಕ್ಕೆ ಆ್ಯಂಟಿಬಯೋಟಿಕ್ ಮಾತ್ರೆ ಬರೆದುಕೊಡ್ತೀನಿ, ಚೆನ್ನಾಗಿ ರೆಸ್ಟ್ ಮಾಡು. 2 ದಿನಕ್ಕೊಮ್ಮೆ ಈ ಬ್ಯಾಂಡೇಜ್ ಚೇಂಜ್ ಮಾಡಬೇಕು. ಮನೇಲಿ ಮಾಡಿದ್ರೂ ಆಯಿತು, ಇಲ್ಲ ಕಷ್ಟ ಆಗುತ್ತೆ ಅಂದರೆ ಇಲ್ಲಿ ಬಂದು ಸಿಸ್ಟರ್ಗೆ ಹೇಳಿದ್ರೆ ಅವರೇ ಡ್ರೆಸ್ಸಿಂಗ್ ಮಾಡ್ತಾರೆ ಎಂದವರು ಸೂರಜ್ನ ಕರೆದು ಈಗ ಇವಳ ಬಳಿ ಹೇಳಿದ ಅಷ್ಟು ವಿಚಾರ ಅವನಿಗೂ ತಿಳಿಸಿ ಪೊಲೀಸ್ ಕೇಸ್ ಮಾಡಿದ ನಂತರ ಅದರ ಕಾಪಿಯನ್ನು ಕಳಿಸ್ಕೊಡುವಂತೆ ಹೇಳಿದರು. ವೈದ್ಯರು ಅವನ ಕೈಗೆ ಮಾತ್ರೆ ಚೀಟಿ ಕೊಟ್ಟ ಮೇಲೆ, ಆಯ್ತಲ್ಲ ಸಾನ್ವಿ, ನಡಿ ಹೊರಡೋಣ. ಅವನ ಮಾತಿನಲ್ಲಿ ಮೊದಲ ಬಾರಿಗೆ ಇವಳು ಇಷ್ಟು ಕಠೋರತೆ ಕಂಡಿದ್ದು. ತಲೆ ತಗ್ಗಿಸಿ ಸುಮ್ಮನೆ ಅವನ ಜೊತೆ ನಡೆದುಕೊಂಡು ಹೋಗುತ್ತಿದ್ದ ಹುಡುಗಿ ಅವನ ಭುಜ ತಿವಿದು ಅವನು ಏನು ಅಂತ ಇವಳ ಕಡೆ ತಿರುಗಿ ಸನ್ನೆ ಮಾಡಲು, ಬಾಯಾರಿಕೆ ಆಗ್ತಾ ಇದೆ, ನೀರು ಬೇಕು, ಕೋಲ್ಡ್ ವಾಟರ್ ಬೇಕು ಎಂದಳು. ಸರಿ, ಇಲ್ಲೇ ನಿಂತಿರು, ತರ್ತೀನಿ ಅಂತ ಹೋದವನು ನೀರಿನ ಜೊತೆಗೆ ಡಾಕ್ಟರ್ ಬರೆದುಕೊಟ್ಟಿದ್ದ ಮಾತ್ರೆಗಳನ್ನು ತಂದಿದ್ದ. ತಿಂಡಿ ತಿಂದು ಮಾತ್ರೆ ತಗೋ ಸಾನ್ವಿ, ಆಮೇಲೆ ಪೊಲೀಸ್ ಹತ್ರ ಹೋಗಿ ಬರೋಣ. ಛೇ, ಕಂಪ್ಲೇಂಟ್ ಕೊಟ್ಟು ಇಷ್ಟು ದಿನ ಆದರೂ ಏನೂ ಪ್ರಯೋಜನ ಆಗಲೇ ಇಲ್ಲ. ಇವತ್ತು ಹೋಗಿ ಬರೋಣ, ಆಮೇಲೆ ಕಮಿಷನರ್ ಹತ್ರನೇ ಮಾತಾಡಿದ್ರೆ ಆಯಿತು ಎಂದು ಸ್ವಗತದಂತೆ ಹೇಳ್ಕೊಂಡ. ಪೊಲೀಸ್ ಹತ್ರ ಹೋಗಿ ಹೊಸ ದೂರು ಕೊಡೋಣ ಸೂರಿ, ಯಾಕಂದರೆ ಇದು ಕಿಡ್ನ್ಯಾಪರ್ ಆಂಟಿ ಕೆಲಸ ಅಲ್ಲ, ಬೇರೆ ಯಾರೋ ಮಾಡಿದ್ದು. ಆ ಆಂಟಿ ನಿಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ನೀವು ಪುಟ್ಟ ಹುಡುಗ ಆದಾಗ ಹೊಟ್ಟೆ ಕಿಚ್ಚಿಗೆ ನಿಮ್ಮನ್ನ ನೀರಿನಲ್ಲಿ ಮುಳುಗಿಸೋಕೆ ನೋಡಿದ್ರು. ಅದಾದಮೇಲೆ ಅವರು ನಿಮ್ಮ ತಂಟೆಗೆ ಬಂದಿಲ್ಲ, ಬರೋದೂ ಇಲ್ಲ, ಅದಕ್ಕೆ ಮಾವ ಬಿಡೋದೂ ಇಲ್ಲ.
ಅವರೇನಿದ್ರು ನನ್ನ ಫಿನಿಷ್ ಮಾಡೋಕ್ಕೆ ನೋಡೋದು. ಇವತ್ತು ಬಂದ ಆ ವ್ಯಕ್ತಿ ಬೇರೆ ಯಾರೋ. ಅವನ ಬೈಕ್ ನಂಬರ್ ಹೇಳ್ತೀನಿ, ಅವನನ್ನು ಟ್ರೇಸ್ ಮಾಡಬಹುದು ಅಲ್ವಾ? ನಿಮ್ಮ ಫ್ರೆಂಡ್ ಪೊಲೀಸ್ ಇದ್ದಾರಲ್ಲ, ಅವರೇ ಹೆಲ್ಪ್ ಮಾಡ್ತಾರೆ ತಾನೆ? ನಾನು ಕಿಡ್ನ್ಯಾಪ್ ಆದಾಗ ಆ ವ್ಯಾನ್ನ ನೋಡಿ ಅವರೇ ತಾನೇ ಆ ಜಾಗನ ಕಂಡು ಹಿಡಿದಿದ್ದು ಎಂದಳು. ಏನು, ನನ್ನ ಅಪ್ಪ ಬಿಡಲ್ವಾ ಅಂದರೆ ಎಂದ ಸೂರಜ್ ಪ್ರಶ್ನೆಗೆ ಮೂತಿಯುಬ್ಬಿಸಿ ಮುದ್ದು ಮುಖ ಮಾಡಿದ ಸಾನ್ವಿ, ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಸೂರಿ, ಸ್ವಲ್ಪ ಸ್ವಲ್ಪ ಗೊತ್ತು. ಈಗ ನಾನು ಏನು ಹೇಳಿದ್ರೂ ಅದಕ್ಕೆ ನನ್ನ ಹತ್ರ ಪ್ರೂಫ್ ಇಲ್ಲ. ಅದಕ್ಕೆ ಏನಾದರೂ ಸಾಕ್ಷಿ ಸಿಗಲಿ, ಆಮೇಲೆ ನಾನೇ ಎಲ್ಲ ವಿಷಯ ಹೇಳ್ತೀನಿ. ಈಗ ನಾನು ಹೇಳೋ ಬೈಕ್ ನಂಬರ್ ಯಾರದ್ದು ಅಂತ ಕಂಡು ಹಿಡಿದ್ರೆ ಆಯಿತು ಎಂದವಳು ಆ ನಂಬರ್ನ ಸೂರಜ್ಗೆ ಹೇಳಿ, ಮನೆಗೆ ಹೋಗಿ ಸ್ನಾನ ಮಾಡಿ ಆಮೇಲೆ ಆಫೀಸ್ಗೆ ಹೋಗೋಣವಾ, ನಿಮಗೆ ಲೇಟ್ ಆಗಲ್ಲ ತಾನೇ ಅಂತ ಕೇಳಿದಾಗಲೂ ಸೂರಜ್ನಿಂದ ಏನೂ ಉತ್ತರ ಸಿಗದೆ ಇದ್ದಿದ್ದಕ್ಕೆ ಕಾರಿನ ಸೀಟಿಗೆ ಒರಗಿ ಕಣ್ಮುಚ್ಚಿ ಕೂತಳು. ಪೊಲೀಸ್ಗೆ ದೂರು ಕೊಟ್ಟ ನಂತರ ಮನೆಯ ದಾರಿ ಹಿಡಿದ್ರು. ಸುಮ್ಮನೆ ಸೀಟಿಗೆ ಒರಗಿ ಕುಳಿತಿದ್ದ ಸಾನ್ವಿ ಕಣ್ಣಂಚಿನಲ್ಲಿ ನೀರು ತುಂಬಿರೋದು ಸೂರಜ್ ಗಮನಕ್ಕೂ ಬಂತು. ನಿಟ್ಟುಸಿರು ಬಿಟ್ಟವನು ಕಾರನ್ನು ತನ್ನ ಅತ್ತೆ ಮನೆ ಬದಲು ಅಪಾರ್ಟ್ಮೆಂಟ್ ಕಡೆಗೆ ತಿರುಗಿಸಿ ಅಲ್ಲಿಗೆ ಬಂದು ತಲುಪಿದ ತಕ್ಷಣ, ಸಾನು ಬಾ ಮೆಲ್ಲಗೆ ಕರೆದ. ಅವನ ಧ್ವನಿಯಲ್ಲಿ ಮೊದಲಿನ ಹಾಗೆ ಮತ್ತದೇ ಬೆಚ್ಚಗಿನ ಭಾವ ಗಮನಿಸಿ ಕಣ್ತೊಡೆದುಕೊಂಡ ಸಾನ್ವಿ, ಸೂರಿ, ನೀವು ಮತ್ತೆ ನನ್ನ ಮೊದಲಿನ ಹಾಗೆ ಮಾತಾಡಿಸ್ತಾ ಇದ್ದೀರಾ? ಅಂದರೆ ನಿಮ್ಗೆ ನನ್ನ ಮೇಲೆ ಕೋಪ ಇಲ್ವಾ? ಮತ್ತ್ಯಾಕೆ ಆಸ್ಪತ್ರೆಯಲ್ಲಿ ಹಾಗೆ ಇಗ್ನೋರ್ ಮಾಡಿದ್ದು ಎಂದಳು. ಹೇಳ್ತೀನಿವಾ ಎಂದವನು ತನ್ನ ಫ್ಲ್ಯಾಟ್ ಒಳಗೆ ಸಾನ್ವಿನ ಕರ್ಕೊಂಡು ಹೋದ. 3 ರೂಮಿನ ಸುಂದರವಾದ ಸುಸಜ್ಜಿತ ಮನೆ. ಇಟಾಲಿಯನ್ ಕಿಚನ್, ವಾಷಿಂಗ್ ಮಷಿನ್, ಡಿಶ್ ವಾಷರ್, ಸೋಫಾ, ಡೈನಿಂಗ್ ಟೇಬಲ್, 3 ರೂಮ್ನಲ್ಲೂ ಮಂಚ, 3ಕ್ಕೂ ಅಟ್ಯಾಚ್ಡ್ ಬಾತ್ರೂಮ್, 2 ರೂಮ್ನಲ್ಲಿ ಹಾಗೆ ಹಾಲ್ನಲ್ಲಿ ದೊಡ್ಡ ಬಾಲ್ಕನಿ, ಹಾಲ್ನಲ್ಲಿ ದೊಡ್ಡ ಟಿವಿ. ಎಲ್ಲವನ್ನು ನೋಡುತ್ತಾ ಕಣ್ಣರಿಳಿಸಿ ನಿಂತುಬಿಟ್ಲು ಸಾನ್ವಿ. ಈ ಮನೆಗ ಸರ್ ನಮ್ಮ ಅಪ್ಪ ಅಮ್ಮ ಬರೋದು? ಹ್ಞೂ ಸಾನು, ನಾನು ಹೇಳಿದೆ ಅಲ್ವಾ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ. ಹಾಗೆ ಈ ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಮೆಡಿಕಲ್ ಸ್ಟೋರ್, ಗ್ರಾಸರಿ ಅಂಗಡಿ ಎಲ್ಲ ಇದೆ. ಇಲ್ಲಿ ನೋಡು, ಇದು ಇಂಟರ್ಕಾಮ್. ಇಲ್ಲಿಂದಲೇ ಏನು ಬೇಕು ಅಂತ ಆರ್ಡರ್ ಮಾಡಿದ್ರೆ ಅವರೇ ತಂದು ಕೊಡ್ತಾರೆ. ನಿನ್ನ ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಲ್ವಾ ಎಂದ. ಸೂರಜ್ ತನ್ನ ಅಮ್ಮನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಅಂತ ತಿಳಿದು ಬರುತ್ತಲೇ ಅವನನ್ನು ಗಟ್ಟಿಯಾಗಿ ತಬ್ಕೊಂಡ ಸಾನ್ವಿ, ನೀವ್ಯಾಕೆ ಸೂರಿ ಇಷ್ಟು ಒಳ್ಳೆಯವರು? ನಾನು ನನ್ನ ಅಮ್ಮನಿಗೆ ಸಹಾಯ ಆಗಲಿ ಅಂತ ಒಂದೇ ಒಂದು ಹೆಲ್ಪ್ ಕೇಳಿದ್ದು. ನೀವು ನೋಡಿದ್ರೆ ಇಷ್ಟೊಂದು ದೊಡ್ಡ ಐಷಾರಾಮಿ ಮನೇನ ಬಿಟ್ಕೊಡ್ತಿದ್ದ ಇದ್ದೀರಾ. ನಿಜ ಹೇಳಿ, ಇದಕ್ಕೆ ಬಾಡಿಗೆ ಎಷ್ಟು ಅಂತ ಕೇಳಿದ್ಲು. ಇದಕ್ಕೆ ಬಾಡಿಗೆ ತುಂಬ ಜಾಸ್ತಿ ಇದೆ ಸಾನ್ವಿ, ಆದರೆ ನೀನು ನನ್ನ ಒಳ್ಳೆಯವನು ಅಂದೆ ನೋಡು, ಅದಕ್ಕೆ ನಿನಗೆ ರಿಯಾಯಿತಿ ಕೊಡ್ತೀನಿ ಎಂದವನು ಏನನ್ನೋ ಯೋಚಿಸಿದಂತೆ ಮಾಡಿ, ದಿನಕ್ಕೆ 5 ಅಂದರೆ ತಿಂಗಳಿಗೆ 150. ನೀನು ನನಗೆ ಒಪ್ಪಿಗೆ ಆದರೆ ಇವತ್ತೇ ನಿನ್ನ ಅಪ್ಪ ಅಮ್ಮನನ್ನು ಈ ಮನೆಗೆ ಶಿಫ್ಟ್ ಮಾಡಿಸೋಣ ಎಂದ. ಸೂರಜ್ ಮಾತಿಗೆ ಕೇಕೆ ಹಾಕಿಕೊಂಡು ನಕ್ಕವಳು, ಸೂರಿ, ನೀವು ತುಂಬ ಜಾಣ ಅಂದ್ಕೊಂಡಿದ್ದೆ. ಇಲ್ಲ, ನೀವು ದೊಡ್ಡ ಪೆದ್ದು. ಬರೀ 150 ರೂಪಾಯಿಗೆ ಇಷ್ಟು ದೊಡ್ಡ ಮನೆ ಬಾಡಿಗೆ ಕೊಡ್ತಾರಾ ಎಂದಳು. ಪೆದ್ದು ನಾನಲ್ಲ ಕಣೆ, ನೀನು. ನಾನು ಕೇಳಿದ್ದು ದುಡ್ಡಲ್ಲ, ನನ್ನ ಹೆಂಡತಿ ನನಗೆ ದಿನ 5 ಮುತ್ತು ಕೊಡಬೇಕು ಅಂತ ಕೇಳಿದ್ದು ಎಂದವನ ಮಾತು ಕೇಳಿ ಹಣೆ ಬಡ್ಕೊಂಡವಳು, ಹೋಗಿ ಸೂರಿ, ದಿನ ಲೆಕ್ಕ ಹಾಕ್ಕೊಂಡು ಮುತ್ತು ಕೊಡೋಕ್ಕಾಗುತ್ತಾ? ಅದೆಲ್ಲ ಆಗಲ್ಲ. ನಾನು ಆ ಮನೆಗೆ ಎಷ್ಟು ಬಾಡಿಗೆ ಕೊಡ್ತಾ ಇದ್ನೋ ಇಲ್ಲೂ 1-2 ಸಾವಿರ ಸೇರಿಸಿ ಕೊಡ್ತೀನಿ ಅಷ್ಟೇ. ಆಮೇಲೆ ಇಷ್ಟೊಂದು ಮೂತಿ ಊದಿಸ್ಕೊಂಡಿದ್ರಲ್ಲ, ಅದು ಯಾಕೆ ಅಂತ ಹೇಳ್ತೀರಾ ಎಂದಳು. ಹೇಳ್ತೀನಿ ಕೇಳು. ನೀನು ಹೀಗೆಲ್ಲ ನಿನ್ನ ಲೈಫ್ನ ರಿಸ್ಕ್ ತೊಗೊಂಡು ನನ್ನ ಸೇವ್ ಮಾಡೋದು, ಆ ರೌಡಿಗಳನ್ನು ಹಿಡಿಯೋಕೆ ಅವರಿಂದೆ ಓಡೋದು, ಇದೆಲ್ಲ ಮಾಡಿದ್ರೆ ನನಗಿಷ್ಟ ಆಗಲ್ಲ ಸಾನು. ಹೀಗೆಲ್ಲ ಮಾಡುವಾಗ ನಿನಗೇನಾದರೂ ಆದರೆ ನಾನು ಎಲ್ಲಿಗೆ ಹೋಗಲಿ? ನಿನ್ನ ಬಿಟ್ಟು ನನ್ನ ಲೈಫ್ ಹೇಗಿರುತ್ತೆ ಅಂತ ಯೋಚಿಸೋಕ್ಕೂ ಆಗ್ತಾಯಿಲ್ಲ. ಇದ್ಯಾವುದನ್ನು ನೀನು ಅರ್ಥ ಮಾಡ್ಕೊಳ್ದೆ ಇವತ್ತು ರೌಡಿ ಬೇಬಿ ಥರ ಆಡಿದ್ದು ನನಗೆ ಬೇಜಾರಾಯಿತು. ಅದಕ್ಕೆ ಇವತ್ತು ಫುಲ್ ಡೇ ನಿನ್ನ ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಕಾರ್ನಲ್ಲಿ ಬರುವಾಗ ನಿನ್ನ ಈ ಮುದ್ದು ಮುಖದಲ್ಲಿ ಇದ್ದ ಬೇಸರ ನೋಡಿ ಕರಗಿ ಹೋದೆ ಅಂದ. ಸೂರಜ್ ಮಾತು ಕೇಳಿ ಮತ್ತೆ ಅವನನ್ನು ಗಟ್ಟಿಯಾಗಿ ತಬ್ಕೊಂಡವಳು, ನನಗೂ ಅಷ್ಟೇ ಸೋರಿ, ನೀವು ಅಂದರೆ ತುಂಬ ಇಷ್ಟ. ನಿಜ ಹೇಳ, ಐ ಲವ್ ಯು ಸೂರಿ ಎಂದವಳು ಅವನ ಕೆನ್ನೆಯ ಮೇಲೆ ತುಟಿಯೂರಿ, ಅಯ್ಯೋ ಆಫೀಸಿಗಾಗಲೇ ಲೇಟ್ ಆಯಿತು, ನಾನಿಲ್ಲಿ ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡಿದ್ರೆ ಅಷ್ಟೇ ನನ್ನ ಕತೆ, ಗೋವಿಂದ. ಆಮೇಲೆ ಇವತ್ತು ಸಂಜೆ ನಾನು ನಿಮಗೆ ಟ್ರೀಟ್ ಕೊಡಿಸ್ತೀನಿ, ಯಾಕಂದರೆ ನನಗಿವತ್ತು ನನ್ನ ಮೊದಲ ಸಂಬಳ ಸಿಗತ್ತೆ ಎಂದವಳು ಬಾತ್ರೂಮ್ ಕಡೆ ಹೋಗಿ, ಸೂರಿ, ಸ್ನಾನ ಮಾಡಿ ಹಾಕೊಳ್ಳೋಕ್ಕೆ ಬೇರೆ ಬಟ್ಟೆ ಇಲ್ಲ, ಏನು ಮಾಡಲಿ ಎಂದಳು. ಏನೂ ಮಾಡಬೇಡ, ಸ್ನಾನ ಕೂಡ ಮಾಡಬೇಡ. ಈಗ ನಮ್ಮನೆಗೆ ಹೋಗಿ ಅಲ್ಲೇ ಸ್ನಾನ ಮಾಡಿ ಹಾಗೆ ಮನೆಯವರನ್ನು ನಾಳೆ ಪೂಜೆ ಕರೆಯೋಣ. ಸಾನು, ಇನ್ಮೇಲೆ ನಿನ್ನ ಅಪ್ಪ ಅಮ್ಮ ಇದೇ ಮನೇಲಿರಬೇಕು ತಾನೇ? ಹಾಗಾದರೆ ನಾಳೆ ಇದೇ ಮನೇಲಿ ಪೂಜೆ ಮಾಡೋದು ಒಳ್ಳೇದಲ್ವಾ ಎಂದ. ಒಳ್ಳೆ ಐಡಿಯಾ ಸೂರಿ, ಈ ಮಾತು ನನ್ನ ಮನೇಲಿ ನೀವೇ ಹೇಳಿ ಎಲ್ಲ ಓಕೆ ಅಂತ ಖುಷಿಯಾಗಿ ಒಪ್ಕೋತಾರೆ
ಎಂದವಳು ಅವನ ಜೊತೆಗೆ ಮನೆಗೆ ಹೋದ್ಲು. ಅವಳ ಗಾಯ ಕಂಡು ಗಾಬರಿಯಾದ ಅಜ್ಜಿ ಮತ್ತು ಅತ್ತೆಗೆ ಸಮಾಧಾನ ಮಾಡಿ ರೆಡಿಯಾಗಿ ತಿಂಡಿ ತಿಂದು ಆಫೀಸ್ಗೆ ಹೋಗುವಾಗ ಪೂಜೆಗೆ ಉಡಲು ಸೂರಜ್ ಇವಳಿಗೆ ಮದುವೆಗೆಂದು ಕೊಡಿಸಿದ್ದ ಸೀರೆ ತೆಗೆದುಕೊಂಡು ಹೊರಟ್ಲು. ಸಂಜೆ ಸೂರಜ್ ಮಾತಿಗೆ ಮನೆಯವರೆಲ್ಲ ಒಪ್ಪಿಗೆ ಕೊಟ್ಟು ತಮ್ಮ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿಕೊಂಡು ಹೊಸ ಮನೆಗೆ ಹೋದರೆ ಎಲ್ಲರ ಮುಖದಲ್ಲೂ ಹರ್ಷ ತುಂಬಿತ್ತು. ಅಳಿಯನ ದೆಸೆಯಿಂದ ಇಂಥ ಒಳ್ಳೆ ಮನೆಯಲ್ಲಿ ಇರೋ ಅವಕಾಶ ಸಿಕ್ತು ಅಂತ ಅಜ್ಜಿ ತಾತ ಖುಷಿಪಟ್ಟರೆ, ಇಷ್ಟು ಒಳ್ಳೆ ಮನೆ ಇರೋದ್ರಿಂದ ಈಗಲಾದರೂ ತನ್ನ ಮಗ ಸೊಸೆ ಜೊತೆಗೆ ಇರಲು ಬರಬಹುದು ಅನ್ನೋ ಹಂಬಲ ಜಗದೀಶ್ ಅವರದ್ದು. ಆದರೆ ಹೀಗೆ ಅಳಿಯನ ಮನೆಯಲ್ಲಿ ಉಳಿಯೋದು ಅನುಪಮ ಅವರಿಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ತಕ್ಷಣ ತನ್ನ ಮಗಳನ್ನು ಕರೆದು ಅವರ ಮನದ ಮಾತುಗಳನ್ನು ಹೇಳ್ಕೊಂಡ್ರು. ಅಮ್ಮ, ಟೆನ್ಷನ್ ತಗೋಬೇಡ, ಚಿಲ್. ಇದು ನಾವು ಹಂಗಲ್ಲಿರೋ ಮನೆ ಅಲ್ಲಮ್ಮ. ನಾನಿದಕ್ಕೆ ಬಾಡಿಗೆ ಕಟ್ತೀನಿ. ಸೊ ಇದು ನಿನ್ನ ಅಳಿಯನ ಮನೆ ಆದರೂ ನಮಗೆ ಬಾಡಿಗೆ ಮನೆ, ತಿಳಿತಾ? ನಿನಗೆ ಈ ಮನೆ ಇಷ್ಟ ಆಯಿತು ತಾನೇ? ಆಮೇಲೆ ಬೇಗ ರೆಡಿಯಾಗು. ನಾನು ನೀನು ಹೋಗಿ ನಾಳೆ ಪೂಜೆಗೆ ಬೇಕಾದ ಸಾಮಾನು ತರಬೇಕು. ಸೂರ್ಯ ಅರ್ಜೆಂಟ್ ಮೀಟಿಂಗ್ ಅಂತ ಹೋದರು. ಇಲ್ಲಾಂದರೆ ಅವರು ನಮ್ಮ ಜೊತೆ ಬಂದಿರೋರು ಎಂದವಳು ಅಜ್ಜಿ ಕೊಟ್ಟ ದೊಡ್ಡ ಪಟ್ಟಿ ಹಿಡಿದು ನೋಡ್ತಾ ಗಾಬರಿಯಲ್ಲಿ ಉಗುಳು ನುಗ್ಗಿದ್ಲು. ಇದೇನಜ್ಜಿ, ಪಟ್ಟಿ ಇಷ್ಟು ದೊಡ್ಡದಿದೆ ಅಂತ ಕೇಳಿದ್ರೆ ಅವಳ ಅಜ್ಜಿ, ನಾಳೆ ಸುಮಾರು 100 ಜನ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಅದಕ್ಕೆ ಅಡುಗೆಗೆ ಬೇಕಾದ ಸಾಮಗ್ರಿ ಜೊತೆಗೆ ಪೂಜೆಗೆ ಬೇಕಾದ ಸಾಮಾನು. ಅಲ್ಲದೆ ಈ ಮನೆಯಲ್ಲಿ 2 ಮದುವೆ ನಡೆದೇ ಇರೋ ಸಂಭ್ರಮ. ಅದಕ್ಕೆ ಬಂದ ನೆಂಟರಿಗೆಲ್ಲ ಕೊಡೋದಕ್ಕೆ ಏನಾದರೂ ಉಡುಗೊರೆ ತರಬೇಕು ಅಂತ ಹೇಳಿದ್ರು. ಉಡುಗೊರೆ ಅಂದರೆ ಏನು ತರೋದಜ್ಜಿ ಎಂದ ಸಾನ್ವಿಗೆ, ಅದೇನೇ ಸಾನ್ವಿ ನನ್ನ ಕೇಳ್ತೀಯಾ? ಈಗಿನ ಕಾಲದವರಿಗೆ ಎಷ್ಟೆಲ್ಲ ಅಭಿರುಚಿ ಇರುತ್ತೆ. ಅಂಥದ್ರಲ್ಲಿ ನನ್ನ ಕೇಳಿದ್ರೆ ಅದೇನೋ ಹಣ್ಣಿನ ಬುಟ್ಟಿ, ಇಲ್ಲಾಂದರೆ ವೈಟ್ ಮೆಟಲ್ ಮಣೆ, ಇಲ್ಲಾಂದರೆ ಗಾಜಿನ ಬೌಲ್ಗಳು, ಹೀಗೆ ನೋಡಿ ನಿನ್ಗೆ ಯಾವ್ದು ಸರಿ ಅನಿಸುತ್ತೆ ತಗೊಂಡು ಬಾ ಎಂದರು. ಸರಿ ಅಜ್ಜಿ ಅಂತ ಮುಖ ಸಣ್ಣ ಮಾಡಿ ಹೊರಟ ಮಗಳ ಜೊತೆಗೆ ಲಿಫ್ಟ್ನಲ್ಲಿ ಇಳಿದು ಹೋಗ್ತಿದ್ದ ಅನುಪಮ, ಏನಾಯಿತು ಕಂದ, ಕೈ ನೋವಾ ಎಂದರು. ಏನಿಲ್ಲ ಅಮ್ಮ, ನಾನು ಆರಾಮಾಗಿದ್ದೀನಿ ಎಂದವಳು ಮನದಲ್ಲಿ ಕೊರಗೋಕೆ ಶುರು ಮಾಡಿದ್ಲು. ಇವತ್ತು ಸಂಬಳ ಬಂತು ಅಂತ ಖುಷಿ ಪಡೋ ಅಷ್ಟರಲ್ಲಿ ಇಷ್ಟೊಂದು ಖರ್ಚು ಬಂತಲ್ಲ. ಮೊದಲೇ ನನ್ನ ಮದುವೆಗೆ 5 ದಿನ, ಆಮೇಲೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ 3 ದಿನ, ಅಂದರೆ ಒಟ್ಟು 1 ವಾರ ರಜಾ ಹಾಕಿದ್ನಲ್ಲ, ಅದಕ್ಕೆ 1 ವಾರದ ಸಂಬಳ ಕಟ್ ಮಾಡಿದ್ದಾರೆ. ಈಗ ಅಜ್ಜಿ ನೋಡಿದ್ರೆ ಇಷ್ಟು ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋ ದುಡ್ಡು ಇಷ್ಟಕ್ಕೆಲ್ಲ ಸಾಕಾಗತ್ತಾ? ಅಣ್ಣನ ಕೇಳಿದ್ರೆ ಅವನು ನನಗೆ ಈ ಪೂಜೆ ಸಂಭ್ರಮ ಬೇಕೇ ಇರಲಿಲ್ಲ, ನೀವುಗಳೇ ತಾನೇ ಪ್ಲ್ಯಾನ್ ಮಾಡಿದ್ದು, ಈಗ ನೀವುಗಳೇ ಖರ್ಚು ಮಾಡಿ ನನ್ನ ಕೇಳಬೇಡಿ ಅಂತ ಅಂದ್ಬಿಟ್ಟ. ಏನು ಮಾಡೋದು ಈಗ ಎಂದು ಯೋಚಿಸುತ್ತಾ ಈ ಹಿಂದೆಯೂ ಎಷ್ಟೋ ಸಲ ಹೀಗೆ ಹಣದ ಅಭಾವ ಉಂಟಾದಾಗ ತನ್ನ ಕತ್ತಲ್ಲಿರುವ ಆ ಸಣ್ಣ ಸರ ಅಡವಿಟ್ಟು ಹಣ ತಂದಿರುವಳು. ಆದರೆ ಈಗ ಅವಳು ಹಾಗೆ ಮಾಡೋಕ್ಕಾಗಲ್ಲ. ಕಾರಣ ಅದೇ ಪುಟ್ಟ ಸರಕ್ಕೆ ತನ್ನ ಮಾಂಗಲ್ಯವನ್ನು ಪೋಣಿಸಿಕೊಂಡು ಬಿಟ್ಟಿರುವಳಲ್ಲ ಹುಡುಗಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ